ದ್ರೌಪದಿಯ ಪ್ರತಾಪ ಎಲ್ಲ ಮೀರಿದ ನಡೀತಾವು. ಯಾರ ಕಡಿವಾಣಕ್ಕೂ ಯಾರ ನಿಯಂತ್ರಣ ಸಿಗದಷ್ಟು ದೂರ ಸಾಗಿ ಬರ್ತಾವೆ. ಬರಲಿ, ಎಲ್ಲಿವರೆಗೆ ಬರಬೇಕಿತ್ತು ಅಲ್ಲಿವರೆಗೆ ಬಂದರೆ ಆಕ್ಷೇಪವೂ ಅಲ್ಲ. ಹಾಗಂತ ಒಂದು ಬಂದು ಇಲ್ಲಿ ನನ್ನ ಕಾಲಗುಣದವರೆಗಾಗಿ ಬಂತು. ಅದಲ್ಲದೆ ಇದ್ರೆ ಅವರವರೊಳಗೆ ನಡೆಯುವಂತಹ ಮಾತುಕತೆಗೆ ದ್ರೌಪದಿ ಪ್ರಧಾನ ಭೂಮಿಕೆಯನ್ನು ಸ್ವೀಕರಿಸಿ ಹೋರಾಟ ಕಣಕ್ಕಿಳಿಗೆ ಪಾತ್ರರನ್ನ ಗಾರುಗಿಳಿಸುವುದರ ಒಟ್ಟಿಗೆ ಪಾರ್ಥನ ರಕ್ಷಣಾರ್ಥಿಯಾಗಿ ನ್ಯಾಯವನ್ನು ಕೊಡಿಸುವಲ್ಲಿ ಮುಂದಾಗಿರುವಂತಹ ನನ್ನ ತಂಗಿ ಸುಭದ್ರೆಯನ್ನು ಬಡಿದು ಹಾಕುವ ವಿಮಲ ಮಾಡ್ತಾಳೆ ಅಂತಾದ್ರೆ ಇವಳ ತಲೆಗೆ ಹೇಳಿರುವ ಸೊತ್ತಿಗೆ ಹೌದು, ನಾನು ಬಂದು ಹೇಳುವವರೆಗೆ ಈ ವಿಚಾರ ಯಾವ ಗೊತ್ತಿಲ್ಲ. ಹಾಗಂತ ಆವತ್ತಿನ ದಿವಸ ಮಹಾಭಾರತ ಹೋರಾಟವನ್ನು ಪೂರೈಸಿದ ಈಗ ಮಹಾಭಾರತ ಹವವನ್ನು ನಿಯಂತ್ರಿಸಿದವರು ಯಾರು ಎನ್ನುವಂತ ಪ್ರಶ್ನೆ ಹುಟ್ಟಿಕೊಂಡಾಗ ಅದಕ್ಕೆ ಸರಿಯಾದಂತ ನಿರ್ಣಯವನ್ನು ಕೊಟ್ಟವನಾಗಿ ಆವತ್ತು ಎಲ್ಲರೂ ಸುಮ್ಮನೆ ಅದನ್ನು ಒಪ್ಪಿ ಹೋಗಿದ್ರು. ಆದ್ರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಅದನ್ನ ಕೆಣಕಿ ಮತ್ತೆ ಹೋರಾಟವನ್ನು ಏರ್ಪಡಿಸ್ತಾರೆ ಅಂತಾದ್ರೆ ಇವರ ಬುದ್ಧಿಗೆ ಏನು ಅಂತ ಹೇಳ್ಬೇಕು. ನೇರವಾಗಿ ದ್ರೌಪದಿದು ತಪ್ಪು ಅಂತ ಹೇಳುವುದಲ್ಲ, ಆಲೋಚನೆ ಮಾಡಬೇಕಾದಂತೆ ಇವರೇ ಆಲೋಚನೆ ತಪ್ಪಿ ವಿವರಿಸಿದ್ರು ಅಂತಾರೆ. ಯಾವತ್ತಿಗೂ ಆಲೋಚನೆಯ ಲಹಲೆಯಲ್ಲಿ ಇರಬೇಕಾದಂತೆ ಹೆಣ್ಣು ಇವತ್ತು ವಿವೇಚನೆಯಿಂದ ಮೀರಿ ವರ್ತಿಸಿದ ಅಪರಾಧ. ಆದ್ರೆ ಆಕ್ಷೇಪದ ವಿಚಾರ ಎಲ್ಲಿವರೆಗೆ ಅಂತ ಹೇಳಿದ್ರೆ ನನ್ನಿದ್ದರವರೆಗೆ ಬಂದುಕೊಳ್ತಾರೆ. ನಾವೇನು ಕೈ ಕೂತ್ಕೊಳ್ಳುವುದ? ಹಾಗಂತ ದ್ರೌಪದಿ ಮೆರೆಯುತ್ತಾ ಇದ್ದಾಳೆ ಅವರು. ಆದ್ರೆ ಇದರ ಬಿಸಿ ಅವರಿಗಷ್ಟೇ ಅಲ್ಲ, ಉಳಿದವರಿಗೂ ಮುಟ್ಟಬೇಕು ಅಂತಾದ್ರೆ ಅಂತವರನ್ನ ಕರೆದು ಮಾತಾಡಿ ಅವರಿಗೂ ಒಂದೊಂದು ಅವಕಾಶ ಕೊಟ್ಟು ದ್ರೌಪದಿಯನ್ನು ನಿಯಂತ್ರಿಸಲಿಕ್ಕೆ ಆಗ್ತದೋ ಅಂತ ನಾವು ನೋಡ್ಬೇಕು. ನಾರದರಿಗೆ ಭರವಸೆ ಮಾತನ್ನು ಕೊಟ್ಟೆ, ತಂಗಿ ಸುಭದ್ರೆಯ ಪಕ್ಷವನ್ನು ಅಂತ ನಾವಿದ್ದೇವೆ, ಯೋಚನೆ ಮಾಡುವುದು ಬೇಡ ಅಂತ. ಸೂಕ್ಷ್ಮವಾಗಿ ದ್ರೌಪದಿಗೆ ವಿಚಾರ ಮುಟ್ಟಿರಬಹುದು. ಅಸಂಖ್ಯಾಸಂಖ್ಯೆಯಲ್ಲಿ ಬರತಕ್ಕಂತಹ ಈ ದ್ವಾರಕೆಯಿಂದ ಹೊರಟಿರುವಂತಹ ನಾರಾಯಣೀಯ ಸೇನೆಯನ್ನು ನಿಯಂತ್ರಿಸಬಲ್ಲಂತ ಸಾಮರ್ಥ್ಯವರೆಲ್ಲ ಉಂಟು. ಇದನ್ನು ತಪ್ಪಿಸಬೇಕು ಅಂತಾದ್ರೆ ನಾವು ಈ ವಿಚಾರವನ್ನು ನಮ್ಮ ದೊಡ್ಡವರಿಗೆ ನನ್ನ ಹಿರಿಯರಾದಂತ ಅಣ್ಣನಿಗೆ ತಿಳಿಸಿಯೇ ಅವನನ್ನು ಒಡೆ ಕುಡಿಕೊಂಡು ಹೋಗುವುದೇ ಒಳ್ಳೆಯದು. ಆ ಕಡೆಯಲ್ಲಿ ದ್ರೌಪದಿ ಮೆರೆದಾಡ್ತಾ ಇದ್ದಾಳೆ, ಅಣ್ಣನಿ ಮಾಡ್ತಾ ಇದ್ರೆ ಬರ್ತಾನ, ಅವನನ್ನ ಹುರಿದುಂಬಿಸಬೇಕು ಅಂತಾದ್ರೆ ಅವನಿಗೂ ಸ್ವಲ್ಪ ಬಿಸಿ ಮುಟ್ಟಿಸುವ. ಬಿಸಿ ಮುಟ್ಟಿಸಿದ ಪ್ರಕರಣ ಏನಾಗ್ತದೆ ಇದನ್ನ ನೋಡ್ಬೇಕ ಬೇಡ. ಅದಕ್ಕಾಗಿ ಆದಷ್ಟು ಬೇಗ ಅಣ್ಣ ಬಲವತ್ತರನ್ನ ಕಾಣುವುದಕ್ಕೆ ರಾಜಕೀಯ ತಲೆಬಿಸಿ ಮಾಡಿಕೊಂಡವರಿಗೆ
ಎಲ್ಲಾ ವಿಭಾಗದಲ್ಲಿ ಮಾತ್ರ ಆಯ್ಕೆ ಮಾಡಬೇಕಾಗುತ್ತೆ. ಬಹಳ ಒಳ್ಳೆ ತಂದಿರ್ಲಿಲ್ವ, ಬಹಳ ಕೆಟ್ಟವರಾಗಿರ್ಲಿಲ್ವ, ಇದ್ದುದು ಗೊತ್ತಾಗುವ ಆ ರೀತಿ ಆಯ್ಕೆಯನ್ನು ನಡೆಸ್ತಾ ಇದ್ದವನಾಗಿದ್ದೇನೆ. ಸರಿ, ಇಲ್ಲಿವರೆಗೆ ನೀವು ಗೊತ್ತಿದ್ದೀ ಅಂತ ಬಾಬಾ ಉಳಿಸಿಕೊಳ್ಳುವ ವಿಚಾರ ಹೇಗಿಲ್ಲ, ಬರುವುದಕ್ಕೆ ಮುಖ್ಯ ಕಾರಣವನ್ನು ಕುಳಿತುಕೊಳ್ಳುವ ಸಮಯವೇ ಹೋಗುವಂತಾದ್ರೆ ನೀನು ಹೇಳಬೇಕು ಅಂತೀನಿ. ಆಶ್ಚರ್ಯವಾಗಿ ಹೋಯ್ತು ನನಗೆ. ವೈಕುಂಠವೇ ಜರಗಲಿಂದೋ ಎನ್ನುವ ಹಾಗೆ ಸಮಸ್ತ ನಾರಾಯಣ ಸೇನೆಯನ್ನು ಕೂಡಿಕೊಂಡು ಇದು ಪರಿವಾರ ಸಮೇತವಾಗಿ ಬಂದಿರುವಂತಹ ವೈದ್ಯರನ್ನು ಕಂಡಾವಾಗ ನನಗೆ ಅದೇ ಅನುಮಾನವೇ ಇಲ್ಲ. ಹಾಗಿದ್ರೆ ಬಂದದ್ದು ಯಾಕೆ ಅಂತ ಯೋಚಿಸೋಣವೇ. ಯಾವುದೋ ಒಂದು ದುಷ್ಟ ನಿಗ್ರಹ ಶಿಷ್ಟ ಸ್ವನುಗ್ರಹ ಅದು ಅಲ್ಲೇ ಅಲ್ಲ ಬಂದಿರುವುದು. ಈಗ ಸುಭದ್ರೆ ಪಕ್ಷಪಾತಿಯಾಗಿ ನನ್ನ ಜೊತೆಗೆ ಹೋರಾಡಬೇಕೆ ಸುಲಭಾಂತದ ಆಲಿಸಿದ್ಯಾ?
ಹಾಗೆ ಭಾವಿಸಬೇಡ. ಇದು ಸಮರ ರಣಾಂಗಣದ ವಿಷಯ. ಹೋರಾಟಕ್ಕಾಗಿ ಬಂದವರು ಅಂತಾದಲ್ಲಿ ಮಾತಿಗೆ ಮನ್ನಣೆ ಪಡೆಯಲ್ಲ. ನಮ್ಮ ಸೈನ್ಯವನ್ನು
ಸರಿಯಾದಂತಹ ದಾರಿಯಲ್ಲಿ ಮಗುಗಳಿಗೆ ಬೇಕಾದಂತಹ ಎಲ್ಲ ವಿಚಾರವನ್ನು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾದವರು ತಾಯಿ ಮತ್ತೊಂದು ಅತ್ತೆ. ಆ ಕಾರಣಕ್ಕಾಗಿ ವರ್ಣಿಸಿಕೊಂಡವನಿದ್ದೇನೆ. ಈ ಸಂಸ್ಕಾರ ಎಲ್ಲಿಂದ ಬಂತು ಕೇಳಿದ್ರೆ ನಿಮ್ಮಿಂದಲೇ ಬಂದದ್ದು. ನಿಮ್ಮಿಂದಲೇ ಸಂಸ್ಕಾರಯುತನಾಗಿ ಬೆಳೆದಂತ ನಾನೇ ಬಂದು ನಿಮಗೆ ಬುದ್ಧಿ ಹೇಳುವಂತ ಪರಿಸ್ಥಿತಿ ಬಂದು ಏನಾಯ್ತು? ಇಲ್ಲಿಯವರೆಗಾಗಿ ಮಾಡಿರುವಂತಹ ಕಾರ್ಯವಾದ್ರೆ ಏನು? ಅದು ನೀವು ಎದುರಾಗಿ ನಿಂತಿದ್ದೀರಿ. ಮತ್ತೆ ಸುಭದ್ರೆಯನ್ನ ಅವರು ನಮ್ಗೆ ಅತ್ತೆ ಆಗ್ಬೇಕು. ಅವರನ್ನು ಕೂಡ ಹೊಡಿದವರು ನೀವಿದ್ದೀರಿ. ಅತ್ತೆ, ಒಮ್ಮೆ ಯೋಚನೆ ಮಾಡಿದರೆ ಈ ಲೋಕಮುಖದಲ್ಲಿ ನಿಮ್ಮನ್ನು ಗುರುತಿಸಿದ್ದು ಹೇಗೆ? ಮಹಾಪತಿವ್ರತೆ ಎನ್ನುವುದಾಗಿ ಹೌದಲ್ವಾ? ಪತಿವ್ರತೆಯಾದಂತಹ ಹೆಣ್ಣು ಗಂಡನಿಗೆ ಸಹಾನುಭೂತಳಾಗಿ ಅವನನ್ನ ಅನುಸರಿಸಿಕೊಂಡು ನೆರಳಿನೊಂಬಾಗಿ ಇರಬೇಕಾದವರು. ನಾನು ಬರ್ತೀನಿ. ಹೌದು, ಆ ಕಾರಣಕ್ಕಾಗಿ ನೀವು ಮಾಡಬೇಕಾದಂತಹ ಕಾರ್ಯವನ್ನ ಮರೆತು ಮಾಡ್ತಾ ಇರುವುದೇನು? ಗಂಡನಿಗೆ ಕೊಡುವುದಕ್ಕೆ ಅತ್ತೆ. ಹೌದು, ಆದ್ರೆ ಅದನ್ನ ತಡೆಯುವುದಕ್ಕೆ ಮಾಡಿರುವಂತಹ ತಪ್ಪನ್ನ ತೋರಿಸುವುದಕ್ಕೆ, ತಪ್ಪನ್ನ ತಿದ್ದಿ ನಡೆದಂತಹ ನಿಮಗೆ ಒಂದು ಸಹಕಾರ ಅಥವಾ ಮಾಡಿರುವಂತಹ ತಪ್ಪನ್ನ ಕ್ಷಮಿಸುವುದಕ್ಕೆ ಬಂದವನೇ ನಾನಿದ್ದೇನೆ. ಅತ್ತೆ, ಒಂದೊಮ್ಮೆ ನೀವು ನಾನು ಮಾಡುವಂತಹ ಅಥವಾ ಆಡುವಂತಹ ಮಾತನ್ನ ಕೇಳದೆ ಹೋದ್ರಿ ಅಂತಾದ್ರೆ ಪಂಚ ಮಹಾಪಾತಕಗಳಲ್ಲಿ ಒಂದಾದಂತಹ ಸ್ತ್ರೀ ಹತ್ಯೆ, ಗೋಹತ್ಯೆ, ಬ್ರಹ್ಮಹತ್ಯೆ, ಶಿಶುಹತ್ಯೆ, ಮತ್ತೆ ಭ್ರೂಣ ಹತ್ಯೆ, ಮತ್ತೆ ಸ್ತ್ರೀ ಹತ್ಯೆ, ಈ ಪಂಚ ಮಹಾಪಾತಕಗಳನ್ನ ಮಾಡಿದ್ರು ಅಂತಾದ್ರೆ ಶಾಂತಿಯೋ ದಾನ ಧರ್ಮಾದಿಗಳನ್ನ ಮಾಡಿ ಅದನ್ನು ಸರಿ ಮಾಡಿ ಕೊಡಬೇಕಾಗ್ತದೆ. ಅಂತಹ ನಿಮ್ಮನ್ನ ಕೊಲ್ಬೇಕಾಗ್ತದಲ್ಲ ಅತ್ತೆ. ತಾಯಿಯನ್ನೇ ಕೊಂದ ಹಾಗಾಗುವುದಿಲ್ಲ. ಅದಕ್ಕಾಗಿ ಹೆದರುವುದು ಹೇಗುವುದು ಹೌದಾ? ಆಶ್ಚರ್ಯ ಆಗುತ್ತಾರೆ. ನಿನ್ನ ಕೈಯಲ್ಲಿ ಎಲ್ಲರೂ ಸೋಡ್ತಾ ಇದ್ದಾರೆ. ಆ ಒಂದು ಮಾತು
ಇದ್ದೇನೆ. ಈಗಲೂ ಹೆಣ್ಣಾದವಳು ಹೇಗೆ ಬದುಕಬೇಕು ಹಾಗೆ ಬದುಕಿದ್ರೆ ಬದುಕುವುದಕ್ಕೆ ಅವಕಾಶ ಕಲ್ಪಿಸಿಕೊಡ್ತೇನೆ. ನಾನು ಈ ರೀತಿ ಬದುಕುವುದಲ್ಲ, ಮನೇಲಿ ಹೇಗಿರ್ಬೇಕು ಅಂತ ಗೊತ್ತುಂಟು. ನಾ ಮನೆಯಲ್ಲೇ ಇದ್ದೇನೆ. ಗಂಡನಿಗೆ ಪೆಟ್ಟು ಕೊಟ್ಟವಳು ನೀನಿದ್ದೀಯ. ಹೌದು, ನಮ್ಮ ಮನೆ ನಾವು ಬೇರೆ ಮಾಡ್ಕೊಡ್ತೇವೆ. ಬರ್ಲಿಕ್ಕೆ ನೀವೇ ಅದು ಕೇಳುದು. ನಮ್ಮ ಮನೆ ಜಾಗ ನಾವು ಸುಧಾರಿಸ್ಕೊಡ್ತೀವಿ. ನಿಮ್ಮಲ್ಲಿ ಏನಾದ್ರು ನಡೆದ್ರಲ್ಲ, ಮತ್ತೆ ಅದು ನನ್ನನ್ನು ಅವಳ ಮೈ ಮುಟ್ಟಬೇಕಾದ್ರೆ ಹೋಗ್ಬೇಕು ಬೇಡ. ಅವಳನ್ನು ಹೋಗಿ ಕೇಳಬೇಕಾಗಿತ್ತು, ನೀವು ಎಂತ ಮಾಡಿದೆ ಅಂತ. ಏನ್ ಮಾಡ್ದೆ? ನನ್ನ ನೆನಪಿಗೆ ಬಂದ್ರೆ ಬಿಟ್ಟು ಅವಳು ವಿಚಾರ ಮಾಡಿ. ನೀನು ಗಂಡನ ಕುರಿತಾಗಿಯೇ ಬದುಕೋದಾ? ಹೌದು. ಅವಳು ಗಂಡನ ಕುರಿತಾಗಿಯೇ ಬದುಕು. ಬರ್ಲಿ, ಎರಡು ಪಕ್ಷ ಆಯ್ತು. ಹಾ. ಆಗ ನಾವೆಲ್ಲ ಬರುವುದು ಅನಿವಾರ್ಯವೇ. ನನ್ನ ಕುರಿತಾಗಿ ತಪ್ಪು ಒಪ್ಪು ನೋಡ್ಕೊಂಡು ಬರ್ಬೇಕಾಗಿತ್ತು. ಈ ಗಂಡ ತಪ್ಪು ಮಾಡ್ರು ಅವನಿಗೆ ಕೊಡೋದು ಸ್ವಲ್ಪ ಬುದ್ಧಿ ಹೇಳ್ಬೇಕಿತ್ತು ಗಂಡಿಗೆ. ನೀನಾದ್ರೂ ಹೇಳ್ಬೇಕಿತ್ತು. ನಾ ಹೇಳಿ ಬಂದದ್ದು ಯಾರು ಆಕೆಗ? ಅಲ್ಲ, ಹಾ. ಬೀಗನಿಗೂ ಹೇಳ್ತೇನೆ, ಅರ್ಜುನಿಗೂ ಹೇಳ್ತೇನೆ, ಆಕೆಗೂ ಈಗ ಹೇಳ್ತೇನೆ. ನಾನು ಹಿರಿಯವ ಹೇಳ್ತೇನೆ, ಏನು ಎಲ್ಲ ತಪ್ಪಾಯ್ತು. ಯಾಕೆ ಒಳ್ಳೆ ತಪ್ಪು. ಒಳ್ಳೆ ರೀತಿಯಿಂದ ಸುಧಾರಿಸಿಕೊಂಡು ಸಾಕು ಅಂತ ಹೇಳ್ಬೇಕು. ಆಗ ಆಗುದಿಲ್ಲ. ಹಾ. ನಿಮಗೆ ಹಿಂದಿನ ವಿಚಾರವೇ ಗೊತ್ತಿಲ್ಲ. ಏನು? ಅದಕ್ಕೆ ಹೇಳಿದ್ದು ನಾನು, ಏನು? ನಮ್ಮನೆ ಜಾಗ ನಾವು ಸುಧಾರಿಸ್ಕೊಳ್ತೀವಿ. ಮತ್ತೆ ನಮ್ಮ ಮನೆ ತಗೊಂಡು ಹೋದವರು ನಿಮ್ ತಂಗಿ. ಹಾಗಾಗಿ ಬಂದ್ರೆ ಮರ್ಯಾದೆ ನಿಮ್ಗಿಲ್ಲ ಅಂತ. ಮರ್ಯಾದೆ ಅಲ್ಲ, ನಿನಗೆ ತಲೆ ಏರ್ ಹೋಗಿದೆ. ಹೌದಾ? ನಾನೇನು ನನ್ನ ಸೊಕ್ಕಡಗಿಸಿಕೊಂಡು ಇಷ್ಟೆಲ್ಲ ದೊಡ್ಡ ಪ್ರಕರಣವಾಗುವುದಿಲ್ಲವಾಗಿ ಇದು ಸ್ವಭಾವದ ನಿನಗಿರುವಂತಹ ಮನಸ್ಥಿತಿ ಅಂತ ಅರ್ಥ ಆಯ್ತು. ಹುಟ್ಟಿದಾಗೆ ನೀನು ಹುಟ್ಟಿದ್ದು ಎಲ್ಲಿ ಅಂತ ಪ್ರಶ್ನೆ ಹುಟ್ಟಿದ್ರೆ ಪ್ರಧಾನವಾಗಿ ಕಾಣಿಕೊಳ್ಳುವುದು ಹೇಗೆ? ಯಜ್ಞದ ಮೂಲಕವಾಗಿ ಅಗ್ನಿಯಿಂದಲಾಗಿಯೇ ಜಗದಗಿಸುವಂತ ಅಗ್ನಿಯಿಂದಲಾಗಿಯೇ ಹೊರಬಂದವಳು ನೀನು. ಸ್ವಭಾವತಃ ನಿನ್ನ ಮನಸ್ಥಿತಿ ಏನೆಂದು ಇವತ್ತು ನಮಗೆ ಅರ್ಥ ಆಯಿತು. ಉರಿಯುವ ಜ್ವಾಲೆಯಂತೆ
ಕಂಗೊಳಿಸ್ತಾ ಇದ್ದೆ. ತಂಗಿ, ಅವಸರದ ನಿರ್ಣಯ ಯಾವತ್ತಿಗೂ ನಮ್ಮ ಪಾಲಿಗೆ ಅಪಾಯವೆನ್ನುವುದು ಕಟ್ಟಿಟ್ಟ ಬುದ್ಧಿ ಆಗ್ತದೆ. ಅದು ಯಾರಿಗೆ ಎನ್ನುವುದು ಈಗೂ ಪ್ರಶ್ನೆ ಆಯ್ತದೆ. ಹೊರಟು ಬಂದಂತ ನಿನಗಾಯ್ತು ಅಥವಾ ನಿನ್ನ ಪ್ರತಿಭಟಿಸಿದಂತ ಅವರಿಗಾಯ್ತು ಅಂತ. ಆದ್ರೆ ಇನ್ನು ಮುಂದೆ ನಡೆಯುವಾಗ ಸ್ವಲ್ಪ ಆದ್ರೂ ಆಲೋಚನೆ ಮಾಡಬೇಕು. ನೋಡು, ನಮ್ಮ ಯದು ಪರಿವಾರದವರನ್ನಲ್ಲ, ಸಮಸ್ತ ನಾರಾಯಣಿ ಸೇನೆಯನ್ನ ನಿನ್ನ ಹೋರಾಟದ ಅಂಕಣದಲ್ಲಿ ಅವರನ್ನೆಲ್ಲ ಭದ್ರವಾಗಿರಿಸಿಕೊಂಡೆ. ಸ್ವಲ್ಪವೂ ಆ ಕಡೆ ಈ ಕಡೆ ಮಿಸುಕದ ಹಾಗೆ ನಿಯಂತ್ರಿಸುವಲ್ಲಿ ನೀನು ಮನಮಾಡ್ತಿ ಎನ್ನುವುದಾಗಿ ಆಯ್ತು. ಹಾಗಂತ ಇಲ್ಲಿಗೆ ಮುಗೀತು ಅಂತ ತಿಳ್ಕೊಳ್ಳುದ್ರ ಈಗ ನಿನ್ನ ಎದುರಿಗೆ ಬಂದವ ಯಾರು? ಕೃಷ್ಣ. ಈಗ ಆಲೋಚನೆ ಮಾಡಿ, ಹೆಣ್ಣನ್ನು ಉಭಯ ಕುಲಾಧಾರಣಿ ಅಂತ ಕರೆದು ಹುಟ್ಟಿದ ಮನೆಯನ್ನ, ಸೇರಿದಂತ ಮನೆಯನ್ನ ಉದ್ಧರಿಸುವಂತ ಕಾರ್ಯ ಹೆಣ್ಣಿನಿಂದ ಆಗಬೇಕು. ಮನೆಯಲ್ಲಿ ಯಾವುದೇ ರೀತಿಯಾದಂತ ಜಗಳವೋ ಮನಸ್ತಾಪಗಳು ಇದ್ರೂ ಸಹ ಅದನ್ನ ತಿಳಿದು ವ್ಯವಹರಿಸಿ ಅಳೆದು ಎಲ್ಲವನ್ನ ಗ್ರಹಿಸಿ ಅದಕ್ಕೊಂದು ಇತ್ಯರ್ಥವನ್ನ ಮನೆಯಲ್ಲಿ ಹೇಳಬೇಕಾದವಳು ಮನೆಮಡತಿಯ ಕರ್ತವ್ಯ ಅಲ್ವಾ? ಗಂಡು ಅವಸರದಲ್ಲಿ ಏನೋ ನಿರ್ಣಯವನ್ನು ತೆಗೆದುಕೊಳ್ಳಬಹುದು. ಸ್ವಾಮಿ ಮುನ್ನಡೆದ್ರೆ ಇಂಥದ್ದೊಂದು ಅಪಾಯ ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುದ್ಧಿ ಆಗ್ತದೆ ಎನ್ನುವ ಹಾಗೆ ಜಾಗರೂಕರಾಗಿ ಹೇಳಬೇಕಾದ ಹೆಣ್ಣಲ್ವಾ ಅಲ್ವಾ? ಅಂಥ ತಿಳುವಳಿಕೆ ಉಳ್ಳಂತ ನೀನು ತಿಳುವಳಿಕೆ ತಪ್ಪಿ ವ್ಯವಹರಿಸುವಂತ ಕಾರ್ಯ ಯಾವತ್ತಿಗೂ ಸಲ್ಲ. ತಂಗಿ, ಇದುವರೆಗೆ ನಡೆದಂತ ಹೋರಾಟವನ್ನು ಬಿಡು, ಅದನ್ನೆಲ್ಲ ಮರೆಯೋ. ಈಗ ಕೊನೆಯಲ್ಲಿ ನಾನು ಹೇಳುವುದೇನು ಗೊತ್ತಾ? ಮಹಾಭಾರತ ಹವವನ್ನು ನಿಯಂತ್ರಿಸಿದವರು ಯಾರು ಎನ್ನುವಂತ ಇತ್ಯರ್ಥವನ್ನು ಮಾಡಿದಂತ ನಾನಿರುವಾಗಲೂ ನೀನು ಮತ್ತೆ ಇದನ್ನ ಕೈಗೆತ್ತಿಕೊಂಡು ಹೋರಾಟ ಸರಿಯಲ್ಲ. ಅದರಲ್ಲೂ ಯಾರ್ಯಾರಿಗೆಲ್ಲ ಹೊಡೆದಿ, ನಿನ್ನ ಗಂಡಕ್ಕೆ ನೀನು ಅಷ್ಟೇ ಅಲ್ಲ, ಸಹೋದರಿಯಾದಂತ ಸುಭದ್ರೆಯ ಮೇಲೂ ಕೈ ಮಾಡಿದೆ, ಹೆಚ್ಚಾಕೆ ಹಿರಿಯಣ್ಣ ಬಲಭದ್ರದ ಮೇಲೂ ಕೈ ಮಾಡಿದೆ, ಇಡೀ ನಾರಾಯಣಿ ಸೇನೆಯನ್ನ ಸೋಲಿಸಿದೆ. ಇಲ್ಲಿಗೆ ಸಾಕು. ಈಗ ನಾನು ಹೇಳುವುದು ಒಂದು, ಮಾನವುಳ್ಳ ಸತಿಯರಿಗೆ ಇದು ಸರಿಯಲ್ಲ. ಎಲ್ಲವರಿಗೂ ಆದರ್ಶಪ್ರಾಯವಾಗಿ ನಿಂತಿರುವಂತ ನೀನೇ ಇಂಥದ್ದೊಂದು ಕಾರ್ಯಕ್ಕೆ ಮನಮಾಡ್ತಿ ಅಂತಾದ್ರೆ ನಾಳೆ ದಿವಸ ನೋಡಿದವರು ಯಾರ ಆದರ್ಶವನ್ನು ಇಟ್ಕೊಳ್ಳಾರು? ಅದು ಪ್ರಶ್ನೆ ಆಗ್ತದೆ. ಅದಕ್ಕಾಗಿ ಇದುವರೆಗೆ ನೀನು ನಡೆಸಿಕೊಂಡು ಬಂದಿರುವಂತ ಮಾನವೀಯಾಗಿ ಮಾನವುಳ್ಳವಳಾಗಿ ಪ್ರಪಂಚಕ್ಕೆ ಆದರ್ಶವಾದಂತ ದ್ರೌಪದಿ ಎಲ್ಲಿಯೂ ಎಡವಬಾರದು ಎನ್ನುವ ಸಲುವಾಗಿ ನಡೆದೆ ಈ ಹೋರಾಟ ಇಲ್ಲಿಯೇ ಬಿಡುವು ಮಾಡಿಕೊಳ್ತಾಯಿತು. ಮಾಧವನೇ ಲಾಲಿಸುವಿದು ಮಾಧವನೇ ಲಾಲಿಸುವಿದು ಈ ಧನಂಜಯ ಕಾಲ ಕೋದರ ಮುಳಿತು ಈ ಧನಂಜಯ ಕಾಲ ಕೋದರ ಮುಳಿತು ಕಾದಿ ಓದಿದೆ ನನ್ನ ಬೇಕಿಸಿದರಿಂದ ಕಾದಿ ಓದಿದೆ ನನ್ನ ಬೇಕಿಸಿದರಿಂದ ನಿನಗಾದು ಮಾತೆಗೆ ನೈದನೆಂದು ಮಾಧವನ ಆದ್ರೂ ನಾನು ವಿಸ್ತರಿಸಬೇಕಾದ ಅನಿವಾರ್ಯ ಈಗ. ಯಾಕೆ? ನೀ ತಂಗಿಯ ಪಕ್ಷಪಾತವಾಗಿ ಬಂದದ್ರಿಂದ ಸತ್ಯ ಹೇಳಿಲ್ಲ. ನೀ ಬರುವ ಬಲಕ ಧರ್ಮರಾಯನೇ ಬಂದು ದ್ರೌಪದಿ ನೀ ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ತಪ್ಪಾಯ್ತು ಅಂತ ಆರಿಸಿಬಿಡ್ತಿದ್ದೆ. ಆದ್ರೆ ಧರ್ಮರಾಯ ಬರಲಿಲ್ಲ. ಬೇಡ, ನನ್ನಿಬ್ಬರು ಮೈಲೂರು ಮತ್ತಿಬ್ಬರಿದ್ದಾರೆ. ಹೌದಾ? ಅತ್ತಿಗೆ ನೀನು ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ರೆ ಖಂಡಿತ ಅಲ್ಲಿಗೆ ಯುದ್ಧ ಅನ್ನೋ ಪ್ರಕರಣವೇ ಇರುವುದಿಲ್ಲ. ಯಾರು ಅರ್ಜುನ ಪಕ್ಷವನ್ನಾಕು ಬಂದ ಸುಭದ್ರೆ ಅವಳ ಪಕ್ಷವನ್ನಾಕು ಬಂದಿರುವಂತ ಅವಳ ಮನೆ ಕರೆಯುವುದು. ಹಾಗಿದ್ರೆ ಈಗ ನಮ್ಮ ಮನೆಯಲ್ಲಿ ಇರುವಂತಹ ಮತ್ಯಾರು ಪಾರ್ಥನೊಬ್ಬರ ಹೊರತಾಗಿ ಮತ್ಯಾರು ನಾ ಮಾಡಿದ್ದು ತಪ್ಪು ಅಂತ ಹೇಳಿದ್ದೇನೆ, ಎಲ್ಲವೂ ಸರಿ ಅಂತ ಹೇಳಿ. ಹಾಗಿರುವಾಗ ನೀವೊಂದು ಹೇಳ್ತಾ ಇರುವುದು ತಪ್ಪು ಕಾರ್ಯಗಳನ್ನು ಮಾಡಿದ್ದೀಯ ಎನ್ನುವುದಾಗಿ. ಸತ್ಯ ಹೇಳಿಲ್ಲ, ನನ್ನ ಮನೆ ಪೀಳಿಗೆಯ ಹಾಗೆ ನಮ್ಮ ನಡೆದಿರುವಂತದ್ದು ಆದರ್ಶಪ್ರಾಯವಾಗಿರಬೇಕು. ಇಲ್ಲಿಯವರೆಗೆ ಹಾಗುಂಟು. ಹಾಗಾಗಿ ಒಂದು ಮನೆಯಲ್ಲಿ 4 ಜನರಿದ್ದವಾಗ ಅದರಲ್ಲಿ ನನ್ನ ಸ್ಥಾನ ವಿಶಿಷ್ಟ. ಹೌದಾ? 5 ಗಂಡಂತಿರು, ಅವರು 5ರನ್ನು ಕೂಡಿಕೊಳ್ಳಬೇಕಾದಂತಹ ಕರ್ತವ್ಯವನ್ನು ಹೊಂದಿರುವ ನಾನು ತಪ್ಪು ಸರಿಗಳ ನಿರ್ಣಯವನ್ನು ಮಾಡಿ ಸರಿಪಡಿಸುವಲ್ಲಿ ಮುಂದಾದವಾಗ ಅದನ್ನಿಷ್ಟು ಸರಿಯೇ ಬಿಟ್ಟದ್ದು ಅಂತ. ಹೌದಾ? ಹಾಗಾಗಿ ಹೆಂಡತಿಯನ್ನು ಕಳಿಸಿದ, ಹೆಂಡತಿಯಿಂದಾಗಿ ಮನೆಯವರು ಬಂದು ಇಷ್ಟೆಲ್ಲ ಉದ್ದಾರ ಮನೆ ಮಜ್ಜಿಗೆ ಮರದಡಿಯಲ್ಲಿ ಕೂತ್ರೆ ಏನಾಗ್ತದೆ? ಅದು ಬೇರೆ ಕೊಡ್ತದೆ. ಮಜ್ಜಿಗೆ ಅಂತ ಹೇಳುದಿಲ್ಲ, ಬೇರೆ ಅಂತ ಹೇಳ್ತಾರೆ. ಬೆಳೆ ಕಾಣ್ತಾ ಬೇರೆ ಅಂತ ಕುಡಿತಾ ಇದ್ದಾರೆ ಅಂತ ಆಗ್ತದೆ. ನಮ್ಮ ಮನೆಯ ಜಗವನ್ನು ನಾವೇ ಪೂರೈಸ್ತಾ ಇದ್ದೇವೆ, ಅದನ್ನು ಬಗೆಹರಿಸಿಕೊಳ್ತಾ ಇದ್ದೇವೆ. ಅದನ್ನ ಕೊಂಡು ಹೋದದ್ದು ನಿನ್ನ ತಂಗಿ ಮಾಡಿದ ತಪ್ಪು. ಈಗ ಬಂದಿರುವ ನೀನು ಹೋಗಿ ತಂಗಿಗೆ ತಪ್ಪು
ಅರಿವನ್ನ ಮಾಡಿಕೊಡ್ತೀಯ ಅಂತ ಆದ್ರೆ ಅಲ್ಲಿಗೆ ಪ್ರಕರಣ ಮುಗಿತದೆ. ಮತ್ತೆ ನಾಯಿಗೆ ಸರಿಗೆ ಬರ್ತದೆ. ನೀನು ಮಾಡಬೇಕಾಗುದು ಏನಾಗಿತ್ತು ತಂಗಿಯಾಡಿದಂತ ಮಾತಿಗೆ ಅವಳ ಪಕ್ಷವನ್ನು ಅಂತ ಬಂದೆ, ಅವರ ಅಪ್ಪನ ಮನೆಯವರು ಬಾಗಿಡೆ ಕಟ್ಕೊಂಡು ಬಂದು ನಿನ್ನಲ್ಲಿ ವಿರೋಧ ಮಾಡ್ತಾ ಇದ್ದೇನೆ ಅನ್ನುವಂತ ಭಾವನೆ ನನ್ನ. ಅದು ಯಾವತ್ತು ಹಾಗೆ ತೆಗೆದು ಯಾವತ್ತು ಉಪಕಾರ ಮಾಡುವ ಮನಸ್ಸಿದ್ದವ ಆಲೋಚನೆ ಮಾಡ್ಬೇಕು. ಒಂದೊಂದು ಸಂದರ್ಭದಲ್ಲಿ ಒಂದು ಉಪಕಾರ ಮಾಡಿದ್ದಾರೆ, ಅವನಿಗೆ ಉಪಕೃತರಾಗಿ ನಾನು ಇರಬೇಕು, ಸಾಧ್ಯವಾದ ಅವನಿಗೆ ಉಪಕಾರ ಮಾಡಬೇಕು, ಕೃತಜ್ಞತಾ ಭಾವ ಹೊಂದಿರಬೇಕು. ಅಲ್ಲೇ ಇದ್ರು ಉಪದ್ರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆದ್ರೆ ಹೇಳ್ತಾರೆ ನಮ್ಗೆ ಗೊತ್ತಾಯ್ತು, ಈಗ ಹೇಳಿದ್ದನ್ನು ನಡೆಸ್ಕೊಡಿಕ್ಕೆ ಆಗ್ಲಿಲ್ಲ ಕಿವಿಗೆ ಅರ್ಥ ಆಯ್ತು. ಅದು ಯಾಕೆ ಹೇಳಿದ್ದು ಗೊತ್ತಾಗಿಲ್ಲ. ಇವತ್ತು ನಾನು ಬಂದು ನಿನ್ನ ಪ್ರಶ್ನೆ ಮಾಡಿದ್ರೆ ನಾನು ಮೂರನೇ ಆವತ್ತೇ ದಿವಸ ತುಂಬಿದಂತ ಸಭೆಯಲ್ಲಿ ಜೂಜಾಟವನ್ನ ಎಸಗಿದಂತ ಪಾಂಡವರು ತಮ್ಮಲ್ಲಿರುವಂತಹ ಸಕಲ ಸಂಪತ್ತನ್ನ ಕಳೆದುಕೊಂಡಂತಹ ಗಳಿಗೆ ಕೊನೆಯಲ್ಲಿ ನಿನ್ನನ್ನು ಪಂಥವಾಗಿ ಇರಿಸಿತ್ತು. ಆ ಕ್ಷಣಕ್ಕೂ ನಿನ್ನನ್ನು ಕಳೆದುಕೊಂಡು ಆ ನಂತರ ಅದಕ್ಕೆ ಕೌರವನ ಹೇಳಿಕೆಯ ಪ್ರಕಾರವಾಗಿ ಅಂತಃಪುರದಿಂದ ನಿನ್ನನ್ನು ತರತರದ ಹೇಳತನ್ನು ಸಭೆಯ ಮಧ್ಯದಲ್ಲಿ ನಿಲ್ಲಿಸಿ ಇದೇ ಪಾಂಡವರ ಎದುರಿನಲ್ಲಿ ಅಲ್ಲ, ಸೇರುವಂತ ಸಮಸ್ತ ಜನರ ಎದುರಿನಲ್ಲಿ ನಿನ್ನ ಮಾನಾಪಹಾರಕ್ಕಾಗಿ ಮುಂದಾದ ಸೀರೆಯನ್ನು ಸೆಳೆದು ಆ ಕ್ಷಣಕ್ಕೆ ಧರ್ಮರಾಯ ಬಂದ, ಅರ್ಜುನ ಬಂದ, ಯಾರು ಬರಲಿಲ್ಲ. ಪ್ರತಿಜ್ಞೆ ಮಾಡಿದವ ಭೀಮ ಹೆಂಗಿರ್ಬೋದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಅವನು ಪಾಪ ಕೈ ಕಟ್ಟಿ ಪಂಚಾಯತಿ ಹುಮ್ಮನೆ ಧರ್ಮಕ್ಕೆ ನೀನು ನನಗೆ ಸೀರೆ ಕೊಟ್ಟಿದ್ದೆ ಹೊರತು ದ್ರೌಪದಿಯನ್ನು
ಭೀಮ ಏನೋ ಅವಸರದಲ್ಲಿ ಹೇಳ್ದ, ಆಯ್ತು ಸ್ವಾಮಿ ನಾನು ನೋಡ್ಕೊಳ್ತೇನೆ, ತಲೆಬಿಸಿ ಮಾಡಬೇಡಿ ಅಂತ ಅವನ ಆ ಕಡೆ ಕಳಿಸಿ